ನಮಸ್ಕಾರ ವೀಕ್ಷಕರೇ, ಎಸ್ ಪಿ ಆರ್ ಅಕ್ವೇರಿಯಮಿಂದ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ವೇರಿಯಂ ಬೇಕಾಗಿರೋ ಡೆಕೋರೇಟಿವ್ ಟಾಯ್ಸ್ನ ನಿಮ್ಮ ಮುಂದೆ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಕಲರ್ಫುಲ್ ಆಗಿರೋ ಅಕ್ವೇರಿಯಂ ಡೆಕೋರೇಟಿವ್ ಟಾಯ್ಸು ತುಂಬಾ ನಮ್ಮಲ್ಲಿ ಸ್ಟಾಕ್ ಬಂದಿದೆ. ಅದನ್ನು ತೋರಿಸೋಣ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೆಯ ಡೆಕೋರೇಟಿವ್ ಐಟಮ್ ನೋಡೋದಾದರೆ ಹಳೆ ಕಾಲದ ಹಳ್ಳಿ ಮನೆಯ ಕಾಂಪೌಂಡಿನ ಎಂಟ್ರೆನ್ಸ್. ಇನ್ನು ಇದು ಕೂಡ ಅದೇ ಮಾದರಿಯ ಡೆಕೋರೇಟಿವ್ ಟಾಯ್, ಆದರೆ ಸೈಜ್ನಲ್ಲಿ ಅದಕ್ಕಿಂತ ಇದು ಚಿಕ್ಕದು. ಟ್ರೈಬ್ಸ್ ಜನರು ವಾಸ ಮಾಡೋವಂಥ ಮನೆಯ ಎಂಟ್ರೆನ್ಸು. ಇದು ನೋಡೋದಕ್ಕೆ ಬ್ಯಾಂಬೂಯಿಂದ ಮಾಡಿರೋ ಥರ ಕಾಣಿಸುತ್ತೆ. ಇನ್ನು ಮುಂದಿನ ಟಾಯ್ ನೋಡೋದಾದರೆ ಆಕ್ಟೋಪಸ್. ಈ ಆಕ್ಟೋಪಸ್ಸು ಒಂದು ಬಂದರಿನ ಆ್ಯಂಕರ್ಗೆ ನೇತಾಕೊಂಡಿರೋ ಥರ ಕಾಣಿಸುತ್ತೆ. ಆಕ್ಟೋಪಸ್ನ ಕಣ್ಣು ಗಮನಿಸಿದ್ರೆ ನಿಜವಾದ ಬದುಕಿರೋ ರೀತಿಯೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಟಾಯ್ನ. ಇನ್ನು ಮುಂದಿನ ಟಾಯ್ ನೋಡೋದಾದರೆ ಕೋಟೆಯ ಮುಂಬಾಗಿಲು. ಇನ್ನು ಮುಂದಿನ ಟಾಯ್ ನೋಡೋದಾದರೆ ಹೌಸ್ ವಿತ್ ವೀಲ್ ಅಂತ ಕರೀತಾರೆ ಇದನ್ನು. ಇದು ತುಂಬ ಚಿಕ್ಕದಾಗಿದೆ, ಸಣ್ಣ ಟ್ಯಾಂಕ್ಗಳಿಗೆ ಇದು ಸೆಟ್ ಆಗುತ್ತೆ. ಇನ್ನು ಈ ಟಾಯ್ ನೋಡೋದಾದರೆ ಟ್ರೆಷರ್ ಹಂಟರು. ಇದು ಕೂಡ ಮಿನಿ ಟ್ಯಾಂಕ್ಸ್ಗಳಿಗೆಲ್ಲ ಸೆಟ್ ಆಗುತ್ತೆ. ನೋಡಿ, ಆ ಟ್ರೆಷರ್ನೆಲ್ಲ ಎಷ್ಟು ಚೆನ್ನಾಗಿ ಡೀಟೈಲಿಂಗ್ ಆಗಿ ಮಾಡಿದ್ದಾರೆ. ಇನ್ನು ಈ ಟಾಯ್ ನೋಡೋದಾದರೆ ಕೊರಲ್ ಥರನೇ ಕಾಣೋ ಅಕ್ವೇರಿಯಂನ ಡೆಕೋರೇಟಿವ್ ಐಟಮ್. ಇನ್ನು ಮುಂದಿನ ಟಾಯ್ ಡಿಸ್ನಿಲ್ಯಾಂಡ್ನ ಕೋಟೆ. ಈ ಕೋಟೆಯ ಎಲ್ಲ ಭಾಗಗಳನ್ನು ಎಷ್ಟು ಚೆನ್ನಾಗಿ ಡೀಟೈಲಿಂಗ್ ಆಗಿ ಒಂದೊಂದನ್ನು ಮಾಡಿದ್ದಾರೆ. ಅದರ ಮೆಟ್ಲನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇನ್ನು ಇದು ಕೂಡ ಡಿಸ್ನಿಲ್ಯಾಂಡ್ನ ಕೋಟೆ. ಇದಂತೂ ತುಂಬಾ ಅದ್ಭುತವಾಗಿದೆ ಡೀಟೈಲಿಂಗು. ಇದು ಒಂದು ಹಳೆ ಮರದ ಬೇರು. ಇದು ಸಣ್ಣ ಸಣ್ಣ ಮೀನುಗಳಿಗೆ ಹೈಡಿಂಗ್ ಸ್ಪಾಟ್ಸ್ಗೆ ತುಂಬ ಚೆನ್ನಾಗಿದೆ. ಈ ಬೇರು ಕೆಳಗಡೆ ನೋಡಿ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಅದರಿಂದ ಹೈಡಿಂಗ್ ಮಾಡ್ಕೊಳ್ಳೋದಕ್ಕೆ ಫಿಶ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಪುಟಾಣಿ ಮೆರೈನ್ ಫಿಶ್ನ ಮಾಡಲ್ಲು. ಇದರ ಬಾಯಿಂದ ಬಬಲ್ಸ್ ಬರೋ ರೀತಿ ಮಾಡಿದ್ದಾರೆ. ಈ ಫಿಶ್ನ ಮಾಡಲ್ ತುಂಬ ಸಾಲಿಡ್ ಆಗಿದೆ. ನಿಮ್ಮ ಚಿಕ್ಕ ಚಿಕ್ಕ ಅಕ್ವೇರಿಯಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮುಂದಿನ ಟಾಯಿ ಹಡಗಿನ ಆ್ಯಂಕರ್. ಆ ಆ್ಯಂಕರ್ನ ಚೈನ್ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಈ ಮಾಡೆಲ್ ಕೂಡ ಸಣ್ಣ ಸಣ್ಣ ಮೀನುಗಳಿಗೆ ಹೈಡಿಂಗ್ ಪ್ಲೇಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಮಾಡೆಲು ಒಂದು ದೊಡ್ಡ ಬಂಡೆಯಿಂದ ಈ ಗುಹೆನ ಕೆತ್ತಿರೋ ರೀತಿಯಲ್ಲಿ ಮಾಡಿದ್ದಾರೆ. ಆ ಸ್ಟೆಪ್ಪು, ಆ ಎಂಟ್ರೆನ್ಸು ಅದೆಲ್ಲ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ.
ಈ ಟಾಯ್ನ ಹೆಸರು ಸಿಂಗಲ್ ಡ್ರಮ್ ವಿತ್ ಹೋಲ್ ಅಂತ ಕರೀತಾರೆ ಇದನ್ನು. ಇದು ಒಂದು ವುಡ್ಡನ್ ಬ್ಯಾರೆಲ್ ನೀರೊಳಗಡೆ ಮುಳುಗಿದ್ರೆ ಯಾವ ರೀತಿ ಕಾಣಿಸುತ್ತೋ ನಿಮ್ಮ ಅಕ್ವೇರಿಯಂ ಒಳಗಡೆ ಇಟ್ಟರೆ ಅದೇ ರೀತಿ ಕಾಣಿಸುತ್ತೆ. ಈ ಟಾಯ್ನ ಹೆಸರು ಡಬಲ್ ಡ್ರಮ್ ವಿತ್ ಹೋಲ್ ಅಂತ. ಎರಡು ವುಡ್ಡನ್ ಬ್ಯಾರೆಲ್ಗಳು ಸಮುದ್ರದ ಕೆಳಗಡೆ ಮುಳುದಾಗ ಹೇಗೆ ಕಾಣುತ್ತೋ ಅದೇ ರೀತಿ ಕಾಣಿಸುತ್ತೆ. ಇದು ತುಂಬ ಚಿಕ್ಕದಾಗಿರೋ ಬ್ರೋಕನ್ ಪಾಟ್ಸ್ಗಳು. ಇದು ತುಂಬ ಚಿಕ್ಕದಾಗಿರೋದ್ರಿಂದ ನಿಮ್ಮ 6 ಇಂಚಿಂದ 1 ಅಡಿ ಟ್ಯಾಂಕ್ಗೆ ಸೂಟಬಲ್ ಆಗಿರುತ್ತೆ ಇದು. ಈ ಡೆಕೋರೇಟಿವ್ ಐಟಮು 3 ಮರಗಳ ಕೆಳಗೆ 2 ಪಾಟ್ ಬಿದ್ದಿರೋ ಥರ ಕಾಣಿಸುತ್ತೆ. ಈ ಮಾಡೆಲ್ಲು ಮತ್ತೊಂದು ಡಿಸ್ನಿಲ್ಯಾಂಡ್ನ ಕೋಟೆ. ಇದು ಕೂಡ ನಿಮ್ಮ ಮಿನಿ ಅಕ್ವೇರಿಯಂ ಟ್ಯಾಂಕ್ಗೆ ಸೂಟಬಲ್ ಆಗಿರುತ್ತೆ. ನೋಡಿ, ಆ ನೀರು ಬರೋ ಜಾಗ ಎಷ್ಟು ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ, ಮತ್ತು ಅದರದ್ದು ಮೆಟ್ಲುಗಳು ಎಲ್ಲನೂ ತುಂಬ ಡೀಟೇಲಿಂಗ್ ಆಗಿ ಅದ್ಭುತವಾಗಿ ಮಾಡಿದ್ದಾರೆ. ಈ ಮಾಡಲು 2 ಮರಗಳು ಇರುವಂಥದ್ದು. ಇದು ತುಂಬ ಚಿಕ್ಕದಾಗಿದೆ. ನಿಮ್ಮ 6 ಇಂಚ್ ಅಕ್ವೇರಿಯಂ ಇದ್ರೂ ಕೂಡ ಇದನ್ನು ಇಡ್ಬೋದು. ನಿಮ್ದು ಯಾವುದಾದ್ರೂ ಮಿನಿ ಬೆಟಾ ಟ್ಯಾಂಕ್ ಇದ್ದರೆ ಇದನ್ನಿಟ್ಟರೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಈಗ ನೀವು ನೋಡ್ತಾ ಇರೋದು ಒಂದು ಬಂಡೆ ಮೇಲೆ ಗಿಡಗಳು ಬೆಳ್ಕೊಂಡಿರೋ ರೀತಿಯಲ್ಲಿ ಕಾಣಿಸೋಂಥದ್ದು. ಇನ್ನು ಈ ಮಾಡಲು ರಾಜರ ಕಾಲದ ಫಿರಂಗಿಯ ತೋಪು ನೀರೊಳಗಡೆ ಮುಳುಗಡೆ ಆದರೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಕಾಣಿಸುತ್ತೆ. ಮತ್ತು ಇದು ಹೈಡಿಂಗ್ ಪ್ಲೇಸ್ಗೆ ತುಂಬ ಜಾಗ ಕೊಟ್ಟಿದ್ದಾರೆ. ಸಣ್ಣ ಮೀನುಗಳಿಗೆ ಹೈಡಿಂಗ್ ಪ್ಲೇಸ್ ಆಗೋದಕ್ಕೆ ಭಾಳ ಒಂದು ಅದ್ಭುತವಾದ ಮಾಡೆಲ್ ಇದು. ನೀವೀಗ ನೋಡ್ತಾ ಇರೋದು ಒಂದು ಬಂಡೆ ಪಕ್ಕದಲ್ಲಿ ಒಂದು ಮರ ಮತ್ತು ಅದರ ಕೆಳಗಡೆ ಗಿಡಗಳು ಬೆಳ್ಕೊಂಡಿರೋ ರೀತಿಯಲ್ಲಿ ಮಾಡಿದ್ದಾರೆ. ಈ ಮರದ ಬುಡದಲ್ಲಿ ಯಾರೋ ವಾಸ ಮಾಡ್ತಾ ಇರೋ ಥರ ಕಾಣಿಸುತ್ತೆ. ಮರದ ಮಧ್ಯಭಾಗಕ್ಕೆ ಹೋಗ್ಲಿಕ್ಕೆ ಮೆಟ್ಲುಗಳು ಕೂಡ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಈ ಮಾಡೆಲ್ಲು ಅಂತಂದರೆ, ಆ ಮೆಟ್ಲುಗಳು ಡೀಟೈಲಿಂಗು, ಆ ಮರದ ಪೊಟ್ರೆಯ ಡೀಟೈಲಿಂಗು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಈ ಮಾಡೆಲ್ ಸಹ ನೀವು ಮಿನಿ ಅಕ್ವೇರಿಯಂಗೆ ಬಳಸ್ಬೋದಾಗಿದೆ. ಇದು ಒಂದು ಚಿಕ್ಕ ಟ್ಯಾಕ್ಸಿಯ ಸೈನ್ ಬೋರ್ಡ್. ಈ ವಿಡಿಯೋದ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಭಾಗ 2 ಕೂಡ ಬರ್ತಾ ಇದೆ. ಆ ವಿಡಿಯೋದಲ್ಲಿ ಸಹ ಇದೇ ರೀತಿ ಅದ್ಭುತವಾದ ಟಾಯ್ಸ್ಗಳನ್ನ ತೋರಿಸ್ತೀನಿ. ಈಗ ತೋರಿಸ್ತಾ ಇರೋಂಥದ್ದೆಲ್ಲ ಹೊಸ ಮಾಡಲ್ಲು, ಸೊ ಅದಕ್ಕಾಗಿ ನೀವು ಆ ವಿಡಿಯೋ ಸಹ ನೋಡಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.